ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನವನಗರ ಬಾಗಲಕೋಟೆ ದೀಪ ಬೆಳಗು ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ರು. ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಸ್ಪರ್ಧೆಗಳ ವಿಜೇತರಿಗೆ ಪ್ರಶಸ್ತಿ ವಿತರಣೆ ಮಾಡಲಾಗಿದೆ. ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಉತ್ತಮ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಡಾಕ್ಟರ್ ಅರುಣ್ ಕುಮಾರ್ ಗಾಳಿ ಪರಂಪರೆಯಿಂದ ಬಂದಿರುವ ನಮ್ಮ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸುವಲ್ಲಿ ಯುವ ಸಮೂಹದ ಪಾತ್ರ ಮುಖ್ಯವಾಗಿದೆ. ಯುವ ಜನೋತ್ಸವದಿಂದ ಯುವ ಪ್ರತಿಭೆಗಳನ್ನು ಗುರುತಿಸಲು ಸಾಧ್ಯವಾಗಿದೆ ಅಂತ ಶಾಸಕ ಎಚ್ ವೈಮೇಟಿ ಹೇಳಿದ್ದಾರೆ. ತಂತ್ರಜ್ಞಾನ ಕಾಲಘಟ್ಟದಲ್ಲಿ ಇರುವ ಯುವ ಸಮೂಹವು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದರಿಂದ ಉತ್ತಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಅಂತ ಪ್ರಾಚಾರ್ಯರು ಆದ ಡಾಕ್ಟರ್ ಅರುಣ್ ಕುಮಾರ್ ಗಾಳಿ ಹೇಳಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ನವನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ನಡೆದ ಜಿಲ್ಲಾ ಮಟ್ಟದ ಯುವ ಜನೋತ್ಸವದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಪ್ರಶಸ್ತಿ ವಿತರಣೆ ಮಾಡಿ ಮಾತನಾಡಿದರು. ಮುಂದುವರೆದು ಮಾತನಾಡಿ, ಯುವಕರು ಯುವ ಜನೋತ್ಸವದಲ್ಲಿ ಪಾಲ್ಗೊಳ್ಳುವುದರಿಂದ ನಮ್ಮ ನೆಲದ ಸಂಸ್ಕೃತಿ, ಕಲೆಗಳ ಮಹತ್ವ ತಿಳಿದುಕೊಳ್ಳಲು ಅನುಕೂಲವಾಗಿದೆ. ಇದರಿಂದ ನಮ್ಮ ಯುವ ಜನತೆಯಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಯಲು ಸಾಧ್ಯವಾಗಿದೆ ಎಂದಿದ್ದಾರೆ. ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ಆಗಿರುವಂತಹ ಗುರುಪಾದ ಡೂಗನವರ ಮಾತನಾಡಿ, ಜಿಲ್ಲಾ ಮಟ್ಟದ ಯುವ ಜನೋತ್ಸವದಿಂದ ಜಿಲ್ಲೆಯ ಯುವ ಪ್ರತಿಭೆಗಳು ಗುರುತಿಸಿ ಪ್ರೋತ್ಸಾಹಿಸಲು ಪೂರಕವಾಗಿದೆ. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಸ್ಪರ್ಧೆ ಮಾಡುವ ಮನಸ್ಸು ಮುಖ್ಯ ಎಂದಿದ್ದಾರೆ. ಜಿಲ್ಲಾ ಮಟ್ಟದ ಯುವ ಜನೋತ್ಸವದ ಫಲಿತಾಂಶ: ಜಾನಪದ ನೃತ್ಯ ಗುಂಪು ಸ್ಪರ್ಧೆ ಪ್ರಥಮ ಸ್ಥಾನ ಮುತ್ತುರಾಜ ಯಡಹಳ್ಳಿ ಕೊಟೇಕಲ್ ತಂಡ, ದ್ವಿತೀಯ ಸ್ಥಾನ ಸಾವಿತ್ರಿ ಹಂಚನಾಳ ತಂಡ. ಜಾನಪದ ಗೀತೆ ಗುಂಪು ಸ್ಪರ್ಧೆ ಪ್ರಥಮ ಸ್ಥಾನ ವೈಷ್ಣವಿ ಗೂಳಿ ಹಾಗೂ ತಂಡ, ದ್ವಿತೀಯ ಸ್ಥಾನ ಶ್ರೇಯಾ ಜೋರಾಪುರ್ ಹಾಗೂ ತಂಡ. ಚಿತ್ರಕಲೆ ಸ್ಪರ್ಧೆ ವೈಯಕ್ತಿಕ ಪ್ರಥಮ ಗೀತಾಂಜಲಿ ಎಸ್ ನಿರಂಜನ, ದ್ವಿತೀಯ ಮಲ್ಲಿಕಾರ್ಜುನ ಹುನ್ನೂರ, ತೃತೀಯ ರಾಜಣ್ಣಮಣಿ. ಭಾಷಣ ಸ್ಪರ್ಧೆ ವೈಯಕ್ತಿಕ ಪ್ರಥಮ ಮಾಯರಾಜ್ ಆರ್ಪಿ, ದ್ವಿತೀಯ ಮೇಘಾ ಅನಗವಾಡಿ, ತೃತೀಯ ಅನುಷಾ ಭಾನು ಪಿಂಜಾರ್. ವಿಜ್ಞಾನ ಮೇಳದ ಪ್ರದರ್ಶನ ಗುಂಪು ಪ್ರಥಮ ಕಿರಣ್ ಪಮಾರ್ ಮತ್ತು ತಂಡ, ದ್ವಿತೀಯ ಶ್ರೀನಿವಾಸ ಮೂರ್ತಿ ಹಾಗೂ ತಂಡ, ತೃತೀಯ ಶಾಂಭವಿ ಹಾಗೂ ತಂಡ. ಕವಿತೆ ಬರೆಯುವುದು ವೈಯಕ್ತಿಕ ಪ್ರಥಮ ಜಾಫರ್ ಜಾತೆಗರ್, ದ್ವಿತೀಯ ಕೀರ್ತಿ ಹೂಲಗೇರಿ, ತೃತೀಯ ದೀಪಾ ಕಾನನ್ನವರ್ ಪ್ರಶಸ್ತಿ ಮತ್ತು ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಕತೆ ಬರೆಯುವುದು ವೈಯಕ್ತಿಕ ಪ್ರಥಮ ಹನುಮಂತ ಕಾಂಬ್ಳೆ, ದ್ವಿತೀಯ ಆರೋಬ ಮರಿಯಾದ್, ತೃತೀಯ ಫೈಜಾ. ಇವರೆಲ್ಲರೂ ಪ್ರೊಫೆಸರ್ ಸಂಪತ್ ಲಮಾಣಿ, ಡಾಕ್ಟರ್ ಚಂದ್ರಶೇಖರ್ ಕಾಳನ್ನವರ್, ಡಾಕ್ಟರ್ ಮಾರುತಿ ಪಾಟೋಳಿ, ಶ್ರೀಕಾಂತ್ ಚೇವಲ, ಪವಿತ್ರ ಜಕ್ಕಪ್ಪನವರ್, ಡಾಕ್ಟರ್ ಸುಮಂಗಲ ಮೆಟ್ಟಿ, ಬಸವರಾಜ್ ಸಿಂದಗಿ ಮಠ, ಸಂಗಮೇಶ್ ಬಾಳಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾ ಮಟ್ಟದ ಯುವ ಜನೋತ್ಸವದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಯುವ ಕಲಾವಿದರು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು, ಬೋಧಕರು, ಬೋಧಕೇತರ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಜಿಲ್ಲಾ ಮಟ್ಟದ ಯುವ ಜನೋತ್ಸವದ ಸ್ಪರ್ಧೆಗಳ ವಿಜೇತರಿಗೆ ಪ್ರಾಚಾರ್ಯರು ಆದ ಡಾಕ್ಟರ್ ಅರುಣ್ ಕುಮಾರ್ ಗಾಳಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ಆದ ಗುರುಪಾದ ಡೋಗನವರ್ ಅವರು ವಿಜೇತರಿಗೆ ಪ್ರಶಸ್ತಿ ವಿತರಿಸಿದರು. ರಾಜಕೀಯದಲ್ಲಿ ಇಟ್ಟಿದ್ದಿಲ್ಲ. ಇವತ್ತು ಪ್ರಸ್ತುತ ತುರ್ತು ಪರಿಸ್ಥಿತಿ ಬಗ್ಗೆ ಮಕ್ಕಳ ಮುಂದೆ ಹೇಳುವ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಇದು ಒಂದು ಅವರಿಗೆ ಕೈಬಾರ್ದವರು ಅವರು BJPಯ ಮತ್ತು RSS ಸಂಘಟಕರಾಗಿ ಹುಟ್ಟು ಹೋರಾಟರಾಗಿ ಅವರು ಬಂದದ್ದು. ಅವ್ರಿಗೆ ಅದು ಹೇಳುವ ರೂಢಿ, ಅದನ್ನು ಯಾವಾಗಲೂ ತಲೆ ಹಾಕೋಬೇಡ. ತುರ್ತು ಪರಿಸ್ಥಿತಿ ಬಗ್ಗೆ ಸ್ಟಡಿಗಳು ಮಾಡೋಕೋಬೇಡ್ರೆ ಅದು ಎಲ್ಲೂ ಇಲ್ಲ, ಈಗ ಅದರ ಅವಶ್ಯಕತೆಯೂ ಇಲ್ಲ. ಅದಕ್ಕೆ ಅವತ್ತು ಇಂದಿರಾ ಗಾಂಧಿ ಅವರು ತುರ್ತು ಮಾಡಬೇಕಾದ್ರೆ ಕಾರಣಾಂತರ ದೇಶಕ್ಕೆ ಏನಾದರೂ ಸಮಸ್ಯೆ ಆಗಬಹುದು ಅದು ಉದ್ದೇಶ ಇಟ್ಕೊಂಡು ನಾವು ಅವರು ಮಾಡಿದಾರೆ. ಅವತ್ತು ಬಹುತೇಕ ಅವ್ರಿಗೆ ಜೈಲ ಹೋಗಿದ್ರು, ಕಾಣ್ತದೆ ಜೈಲ ಹೋಗಿದ್ರು. ನೀವು ಒಳಗೆ ಹಾಕಿಲ್ಲ ಅಂತ ಅವ್ರು, ನಮ್ಮನ್ನು ಹಾಕಿಲ್ಲ, ನಾವು ಬೇರೆ ಪಾಠ ಇದ್ದವು. ಅದಕ್ಕೆ ಅದ್ರ ಬಗ್ಗೆ ತಲೆ ನಾವ್ಯಾರೋ ತಲೆಯಾಗಿ ಹಾಕ್ಕೋಬೇಡ. ತುರ್ತು ಪರಿಸ್ಥಿತಿ ಬಗ್ಗೆ ಒಂದು ಇಬ್ಬರು ನಾಗರಾಜಿಗೆ ಹೋಗ್ತೀವಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ವಿದ್ಯಾವಂತರಾಗ್ರಿ, ಒಳ್ಳೆಯ ವಿದ್ಯಾಭ್ಯಾಸ ಆಗ್ರಿ. ನಾವು ಸಂಗಪ್ಪನ ಹೋಗುತ್ತೆ, ಕೊಡೋರು ಹೋಗುತ್ತೆ, IAS ಆಗಬೇಕು, IPS ಆಗಬೇಕು ಅನ್ನುವಂಥ ಮನೋಭಾವನೆ ಬೆಳೆಸೋದು. ಪೂರ್ಣಾನಂದ ಎಸ್ ಕುರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.